ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಯಜಮಾನ ಸೀರಿಯಲನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು ಯಜಮಾನ ಸೀರಿಯಲ್ ಹಾಕೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತಂತೂ ತುಂಬ ಚೆನ್ನಾಗಿದೆ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಏಕೆ ಅಂತಂದರೆ ನಿನ್ನೆ ದಿನ ಒಬ್ಬರು ಕಮೆಂಟ್ ಹಾಕಿದರು ನನಗೆ. ಆ ಕಮೆಂಟ್ ಏನು ಅಂತಂದರೆ, ಫ್ರೆಂಡ್ ತಂಗಿ ಥರ ಅಲ್ವಾ, ಈ ರೀತಿ ಎಲ್ಲ ಲವ್ ಮಾಡೋದು ತಪ್ಪಲ್ವಾ ಅಂತ ಹೇಳಿ ಒಬ್ಬರು ಕಮೆಂಟ್ ಹಾಕಿದ್ದೀರಾ. ಸೊ ತಪ್ಪೇನೆ ಅದು, ಆದರೆ ಏನು ಮಾಡೋಕ್ಕಾಗಲ್ಲ, ಲವ್ ಮಾಡಿಬಿಟ್ಟಿದ್ದಾರೆ. ಅದು ಏನಾಗುತ್ತೆ ಅಂತೇಳಿ ನಾವು ಇವತ್ತು ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಇನ್ನೊಬ್ಬರು ನನಗೆ ಕಮೆಂಟ್ ಹಾಕಿದ್ದೀರಾ ಸೀರಿಯಲ್ಲ ಕ್ಲೋಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಒಬ್ಬರೇನು ಇಬ್ಬರು ಮೂವರು ಕಮೆಂಟ್ ಹಾಕಿದ್ದೀರಾ, ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಕೊನೆವರೆಗೂ ಈ ಸೀರಿಯಲ್ ನಡೆಯುತ್ತೆ, ನೀವು ಯೋಚನೆ ಮಾಡಬೇಡಿ, ಈ ಸೀರಿಯಲ್ ಕಂಟಿನ್ಯೂಸ್ ಆಗಿ ಓಡ್ತಲೇ ಇರುತ್ತೆ. ಮತ್ತು ಇನ್ನೊಬ್ಬರು ನನಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ ಸ್ಟೋರಿ ಅಂತ ಕೂಡ ಕಮೆಂಟ್ ಹಾಕಿದ್ದೀರಾ. ನಿಜವಾಗೂ ನಿಮ್ಮ ಕಮೆಂಟೆಲ್ಲ ನೋಡಿ ನನಗೆ ತುಂಬ ಖುಷಿ ಆಗುತ್ತೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನನ್ನ ಚಾನಲ್ ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈಗ ಬನ್ನಿ, ಈಗ ಶುರು ಮಾಡೋಣ. ಇಲ್ಲಿನ ರಾಘು ಅವರಿಬ್ಬರನ್ನ ನೋಡಿಬಿಟ್ಟು ಬಂದಿರ್ತಾನೆ, ಮತ್ತು ತರುಣ್ ಕೂಡ ಬರ್ತಾನೆ. ಯಾಕೋ ರಾಘು ಸುಮ್ಮನೆ ನಿಂತಿದೆಯಾ, ಯಾಕೋ ಏನಪ್ಪ ಎಲ್ಲ ವಿಷಯಗಳು ಇತ್ತೀಚೆಗೆ ಮುಚ್ಚಿಡ್ತಿದೆಯಾ ಅಂತ ಫಸ್ಟ್ ತರುಣೇ ಎತ್ಕೊಳ್ಳೋದು. ನಾನು ನಿನ್ನ ಹತ್ರ ಮುಚ್ಚಿಡ್ತಾ ಇದ್ದೀನಾ? ನಿನ್ನ ಹತ್ರ ನಾನು ಯಾವ ವಿಷಯನೂ ಮುಚ್ಚಿಡಲ್ವಲ್ಲ ಅಂತೇಳಿ ರಾಘು ಹೇಳ್ತಾ ಇರ್ತಾನೆ. ಇಲ್ಲಪ್ಪ, ಇತ್ತೀಚೆಗೆಲ್ಲ ತುಂಬ ಮುಚ್ಚಿಡ್ತಾ ಇದೆಯಾ, ನನ್ನ ನೀನು ಮರ್ತೇ ಹೋಗ್ಬಿಡ್ತೀಯಾ, ಹಾಗೆ ಹೀಗೆ ಅಂತ ರಾಘು ಹೇಳ್ತಾ ಇರ್ತಾನೆ. ತರುಣ್, ನಾನೇನಕ್ಕೋ ನಿನ್ನ ಹತ್ರ ವಿಷಯಗಳನ್ನ ಮುಚ್ಚಿಡಲಿ, ಯಾವತ್ತೂ ನಿನ್ನ ಹತ್ರ ವಿಷಯಗಳನ್ನ ನಾನು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲಪ್ಪ, ಹಂಗೆಲ್ಲ ಮುಚ್ಚಿಡೋ ಕ್ಯಾರೆಕ್ಟರ್ ನಂದಲ್ಲ ಅಂತ ಹೇಳ್ಬಿಟ್ಟು ರಾಘು ಒಂಥರ ಮಾತಾಡ್ತಾ ಇರ್ತಾನೆ. ಆದರೂ ಕೂಡ ತರುಣ್ಗೆ ಡೌಟ್ ಬರ್ತಾನೆ ಇರಲ್ಲ. ಹಾಗೆ ಕೇಳ್ತಲೇ ಇರ್ತಾನೆ ಒಂದೇ ಸಮ, ಇಲ್ಲ ಮುಚ್ಚಿಟ್ಟಿದೆಯಾ ಅಂತ ಹೇಳ್ಬಿಟ್ಟು. ಖಂಡಿತ ನಾನು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅಂತ ಅಂದಾಗ, ತರುಣ್ ನೀನು ಯಾವ ವಿಷಯನೂ ಮುಚ್ಚಿಟ್ಟಿಲ್ವಾ ನನ್ನ ಹತ್ರ ಅಂತ ರಾಘು ಕೇಳ್ತಾನೆ. ಇಲ್ಲಪ್ಪ, ನಾನಂತೂ ಮನೆ ತೊಗೊಂಡಿರೋ ವಿಷಯ ಹೇಳಿದ್ದೀನಿ, ಪ್ರತಿಯೊಂದು ನಾನು ಕೆಲ್ಸಕ್ಕೆ ಹೋಗೋ ವಿಷಯ ಹೇಳಿದ್ದೀನಿ, ನಾನು EMI ಎಷ್ಟು ಕಟ್ತೀನಿ ಅಂತ ನಿನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ, ಇನ್ನೇನೋ ಮುಚ್ಚಿಟ್ಟಿದ್ದೀನಿ ರಾಘು ಅಂತ ಹೇಳ್ಬಿಟ್ಟು ತರುಣ್ ಹೇಳ್ತಾನೆ. ಯಾಕೋ ಮತ್ತೆ ನಿನ್ನ ಪ್ರೀತಿ ವಿಷಯನ ಮುಚ್ಚಿಟ್ಟೆ, ಅದನ್ನು ಮುಚ್ಚಿಟ್ಟಿರೋ ತಪ್ಪಲ್ವಾ ನೀನು ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆವಾಗ ತರುಣ್ಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಪ್ರೀತಿ ವಿಷಯ ಮುಚ್ಚಿಟ್ಟಿದ್ದೀನಿ ಅಂದಿದ್ದಕ್ಕೆ ತುಂಬಾ ಶಾಕ್ ಆಗಿಬಿಟ್ಟು ಹಂಗೆ ಶಾಕಾಗಿ ನಿಂತ್ಕೊಬಿಡ್ತಾನೆ. ಆದರೆ ನೀನು ಹೆಂಗೆ ಹೇಳ್ಕೊಂತೇಳು, ಏಕೆಂದರೆ ಫ್ರೆಂಡ್ ತಂಗಿನೇ ಇಷ್ಟಪಟ್ಟಿದ್ದೀನಿ ಅಂತ ಗೊತ್ತಾದಾಗ ನನ್ನ ಹತ್ರ ಬಂದು ಹೇಳ್ಕೊಳಕ್ಕೆ ನಿನಗೆ ಮುಖ ಎಲ್ಲಿಂದ ಐತೆ ಅಂತ ಹೇಳ್ಬಿಟ್ಟು ಒಂದೇ ಸರಿ ಸಡನ್ನಾಗಿ ಕೋಪ ಮಾಡ್ಕೊಂಡು ಹೇಳ್ಬಿಡ್ತಾನೆ. ತರುಣ್ ಅಂತ ಅಲ್ಲೇ ಕುಸ್ತೋಗ್ಬಿಡ್ತಾನೆ. ರಘು ನಾನು ಹೇಳೋದು ಕೇಳಿಸ್ಕೊಳ್ಳೋ ಅಂತ ಎಷ್ಟೇ ಕನ್ವಿನ್ಸ್ ಮಾಡೋಕ್ಕೆ ನೋಡಿದರೂ ಕೂಡ ಅವ್ನು ಕನ್ವಿನ್ಸ್ ಆಗ್ತಾ ಇರಲ್ಲ. ನೀನು ಎಂಥ ಮೋಸ ಮಾಡಿದೀಯ ಗೊತ್ತಾ? ಅದಕ್ಕೇ ದೊಡ್ಡವ್ರು ಹೇಳೋದು, ಯಾರನ್ನೋ ಗಂಡು ಮಕ್ಕಳ ಹೆಣ್ಮಕ್ಳಿರೋ ಮನೆಗೆ ಕರ್ಕೊಂಡು ಬರಬಾರ್ದು ಅಂತ ಹೇಳ್ಬಿಟ್ಟು. ಆದರೆ ನೀನು ಈ ಥರ ಮೋಸ ಮಾಡಿದೆ, ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದಕ್ಕೆ. ನಿನ್ನ ಫ್ರೆಂಡು ಅಂದರೆ ಏನು ಗೊತ್ತೇನೋ, ನಾವಿರಲ್ವಲ್ಲೋ, ಎಲ್ಲ ನಾವು ಹೋಗಿರ್ತೀವಿ, ಆಗ ಮನೆ ಹೆಣ್ಮಕ್ಳ ನಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋನೆ ಫ್ರೆಂಡು, ಅವನು ಕೂಡ ಒಂಥರ ಅಣ್ಣನ ಥರನೇ. ಆದರೆ ನೀನು ನನಗೆಂಥ ಮಿತ್ರ ದ್ರೋಹ ಮಾಡ್ದಲ್ಲೋ, ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ, ನೀನಂದರೆ ನನಗಿಷ್ಟ ಇಲ್ಲ, ಅಷ್ಟೊಂದು ಅಸಹ್ಯ ತರಿಸ್ಬಿಟ್ಟೆ ಅಂತೇಳಿ ಬಾಯಿಗೆ ಬಂದಂಗೆ ಬೈತಾನೆ. ರಘು ಒಂಚೂರು ಅರ್ಥ ಮಾಡ್ಕೊಳ್ಳೋ, ನಾನು ಹೇಳ್ಬೇಕಂತಲೇ ಇದ್ದೆ ಕಣೋ, ಅಷ್ಟರಲ್ಲೇ ಇದೆಲ್ಲ ಆಗೋಗ್ಬಿಡ್ತು ಅಂತೇಳಿ ಹೇಳಿದಾಗ, ಅದು ಹೆಂಗೆ ಹೇಳ್ತೀಯ ಬಿಡು, ನಿನ್ಗೆ ಹೇಳೋಕ್ಕೆ ಎಲ್ಲಿಂದ ಮುಖ ಐತೆ, ನಿನ್ಗೆ ಹೇಳೋಕ್ಕೆ ಮುಖ ಇದ್ರೆ ತಾನೇ ನೀನು ಹೇಳೋದು ಅಂತ ಹೇಳ್ಬಿಟ್ಟು ರಾಘು ಹೇಳ್ತಾನೆ. ಆಗ ಅನ್ಬೇಡ ಕಣೋ ರಘು, ಪ್ಲೀಸ್ ಕಣೋ, ಹೇಳೋದು ಅರ್ಥ ಮಾಡ್ಕೊಳ್ಳೋ, ಪ್ಲೀಸ್ ಕಣೋ ಅಂತೇಳಿ ತುಂಬ ಕನ್ವಿನ್ಸ್ ಮಾಡ್ತಾನೆ ತರುಣು. ಏನೇ ಕನ್ವಿನ್ಸ್ ಮಾಡಿದ್ರು ಕೂಡ ರಾಘು ಕನ್ವಿನ್ಸ್ ಆಗೋ ಮೂಮೆಂಟಲ್ಲಿ ಇರೋದಿಲ್ಲ. ಯಾಕೆ ಅಂತಂದರೆ ಅವನಿಗೆ ತುಂಬಾ ಹರ್ಟ್ ಆಗಿರುತ್ತೆ, ತುಂಬಾ ಬೇಜಾರಾಗಿರುತ್ತೆ. ಮತ್ತು ತಿರ್ಗಾ ಹೋಗಿ ಭುಜದ ಮೇಲೆ ಕೈ ಹಾಕಕ್ಕೆ ಹೋಗ್ತಾನೆ, ಕೈ ಹಿಡ್ಕೊಳಕ್ಕೆ ಹೋಗ್ತಾನೆ. ನಿನ್ನ ಟಚ್ ಕೂಡ ಮಾಡಬೇಡ, ನೀನು ಟಚ್ ಮಾಡಿದ್ರೆ ನನಗೆ ಹುಳ ಬಿಟ್ಟಂಗೆ ಆಗ್ತಾಯಿದೆ, ನೀನು ಯಾವತ್ತೂ ನಿನ್ನ ಕ್ಷಮಿಸಲ್ಲ, ನಮ್ಮ ಮನೆ ಕಡೆ ತಲೆ ಹಾಕೋಕ್ಕೂ ಮಲಗಬೇಡ, ನೀನು ನಮ್ಮ ಮನೆ ಕಡೆ ಬರಲೂ ಬೇಡ, ನೀನು ಸವಾಸನೂ ಬೇಡ, ನಾನು ನಿಮ್ಮ ಮುಖನೂ ತೋರಿಸ್ಬೇಡ ಅಂತ ರಾಘು ಸ್ಟ್ರೈಟಾಗಿ ಹೇಳ್ಬಿಡ್ತಾನೆ. ಹಾಗಂದರೆ ಹೇಗೋ ರಾಘು, ನಿನ್ನ ಫ್ರೆಂಡ್ಶಿಪ್ನ ಕಳ್ಕೊಂಡು ನಾನು ಹೇಗೋ ಇರೋದು, ಪ್ಲೀಸ್ ಕಣೋ ಅರ್ಥ ಮಾಡ್ಕೊಳ್ಳೋ ಅಂತ ಹೇಳಿ ತರುಣು ಹತ್ಕೊಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಆದರೂ ಕೂಡ ರಾಘು ಕನ್ವಿನ್ಸ್ ಆಗ್ತಾ ಇರಲ್ಲ. ಆದರೆ ತರುಣ್ಗೆ ತುಂಬ ಬೇಜಾರಾಗುತ್ತೆ. ಪ್ಲೀಸ್ ಕಣೋ ರಘು, ಎಷ್ಟು ಕನ್ವಿನ್ಸ್ ಗೊತ್ತಾ, ತಪ್ಪಾಯ್ತು ಕ್ಷಮಿಸ್ಬಿಡೋ, ಪ್ಲೀಸ್ ಕಣೋ ಅಂತೇಳಿ ಕೈ ಹಿಡ್ಕೋತಾನೆ. ಆ ಕೈನ ಕೊಸರಾಕ್ಬಿಟ್ಟು, ರಾಘು ನೋಡು, ನೀನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಲೈಫಲ್ಲೂ ನನಗೆ ಮುಖ ತೋರಿಸ್ಬೇಡ, ನೀನು ಲೈಫಲ್ಲೂ ನನ್ನ ಎದುರಿಗೂ ನಿಂತ್ಕೋಬೇಡ ಅಂತೇಳಿ ಕೋಪ ಮಾಡ್ಕೊಂಡು ಹೊರಟು ಅದೇ ಬಂದುಬಿಡ್ತಾನೆ. ತರುಣ್ ಅಂತೂ ತುಂಬ ಬೇಜಾರು ಮಾಡ್ಕೋತಾನೆ. ಸೊ ಇಲ್ಲಿ ಒಂದು ಕಡೆ ಇವನ್ನ ಚೇಂಜ್ ಮಾಡುವಂಥ ಅನಿತನ ಇವನ್ನ
ಪ್ರಣವ್ನ ಬಿಡಿಸ್ಬಿಟ್ಟು ಹೋಗಿ ಏನಾದರೂ ಮಾಡಿ ಅನಿತನ ಚೇಂಜ್ ಮಾಡಿ ಮದುವೆ ಮಾಡ್ಕೊ ಅಂತೇಳಿ ಕಳಿಸಿರ್ತಾಳೆ. ಆದರೆ ಇಲ್ಲಿ ಇನ್ನೊಂದು ಥರ ನಡೆಯುತ್ತೆ. ಈ ಅನಿತಾ ಏನಂತಾಳೆ ಗೊತ್ತಾ, ಪ್ರಣವ್ ನಿನಗೆ ಮಾಡಿರೋದು ಎರಡ, ಅವಳು ಎಷ್ಟೊಂದು ಅವಮರ್ಯಾದೆ ಮಾಡಿದಾಳೆ ನಿನಗೆ, ಅವನ್ನೆಲ್ಲ ಅದು ಹೇಗೆ ಮರಿತೀಯಾ, ಮರೆತುಬಿಟ್ಟು ಅವಳು ಹೇಳಿರೋ ಥರ ನೀನು ಮಾಡ್ತಾ ಇದೆಯಾ ಅಂದರೆ ಅವಳು ಗುಲಾಮನಾಗಿ ಅವಳು ಒಳ್ಳೇದಕ್ಕೆ ಅವಳು ಒಳ್ಳೇದಕ್ಕೆ ಒಂದು ಯೂಸ್ ಮಾಡ್ಕೊತಾ ಇದ್ದಾಳೆ ನಿನ್ನ ಅಂತ ಹೇಳಿದಾಗ ಪ್ರಣವ್ ಏನೆಲ್ಲ ಮಾಡಿದ್ಲೋ ಝಾನ್ಸಿ ಅವಮರ್ಯಾದೆಗಳು ಅದೆಲ್ಲ ನೆನಪು ಮಾಡ್ಕೊತಾನೆ. ಆದರೆ ರಾಘು ಮಾತ್ರ ಒಂದು ಸೈಡಲ್ಲಿ ಗೋಡೆ ಪಕ್ಕದಲ್ಲಿ ನಿಂತ್ಕೊಂಡು ಇವ್ರು ಮಾತಾಡೋದನ್ನೆಲ್ಲ ಕದ್ದು ಕೇಳಿಸ್ಕೊತಾ ಇರ್ತಾನೆ. ಸೊ ಇನ್ನು ಪ್ರಣವ್ ಇದ್ಕೊಂಡು ಹೌದಲ್ವಾ ಅವಳು ಎಷ್ಟೊಂದೆಲ್ಲ ನನಗೆ ಮೋಸ ಮಾಡಿದ್ಲು ಅಂತ ಅಂದಾಗ ಪ್ರಣವ್ ಇವನು ಚೇಂಜ್ ಮಾಡೋಕ್ಕೆ ಹೋಗಿ ಅನಿತನ ಅವನೇ ಅವಳ ಮಾತು ಕೇಳಿ ಚೇಂಜ್ ಆಗ್ತಾ ಇದ್ದಾನೆ ಆ್ಯಕ್ಚುಲಿ. ಮತ್ತೆ ಇನ್ನೊಂದು ಮಾಡು, ನಿನಗೆ ಗೊತ್ತಾಗಬೇಕು ಅಂತಂದರೆ ಹೋಗ್ಬಿಟ್ಟು ಆ ಝಾನ್ಸಿ ಹತ್ರ ನಮ್ಮಮ್ಮ ಏನೋ ತಪ್ಪು ಮಾಡಿಬಿಟ್ರು, ನಮ್ಮಮ್ಮನ್ನ ಬಿಡಿಸ್ಬಿಡು ಝಾನ್ಸಿ ಅಂತ ಕೇಳ್ಕೊ, ಆವಾಗ ಅವಳ ಮುಖವಾಡ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅನಿತಾ ಹೇಳ್ಕೊಡ್ತಾಳೆ. ಇಲ್ಲಿ ರಾಯ್ ಇದ್ಕೊಂಡು ಅಲ್ಲ ಇವನ್ನ ನಾವು ಅವಳನ್ನ ಬದಲಾಯಿಸು ಅಂತ ನಾವು ಕಳಿಸಿದ್ರೆ ಇವನೇ ಅವಳ ಮಾತನ್ನ ಕೇಳಿಕೊಂಡು ಬದಲಾಗಿ ವಾಪಸ್ ಬರ್ತಿದ್ದಾನಂತ ರಾಯ್ ಹೇಳ್ತಾ ಇರ್ತಾನೆ. ಸೊ ಇಲ್ಲಿ ಒಂದು ಕಡೆ ತರುಣ್ ತುಂಬ ಬೇಜಾರಾಗಿರ್ತಾನೆ. ರಾಘು ಅಂತೂ ಕೆಡ್ದಾಗ ಬೈದ್ಬಿಟ್ಟು ಅಲ್ಲಿ ನಿಂತ್ಕೊಳ್ದಂಗೆ ಕೋಪ ಮಾಡಿಕೊಂಡು ಹೊರಟೋಗ್ತಾನೆ. ಅಲ್ಲ ಕಣೋ, ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಹೇಳ್ಬಿಟ್ಟು ತಲೆ ಹೊಡ್ಕೋತಾ ಇರ್ತಾನೆ ತರುಣ್ ಅಂತೂ. ಪ್ಲೀಸ್ ಕಣೋ ರಾಘು, ಪ್ಲೀಸ್ ಕಣೋ ಅಂತ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ರಾಘು ಅಲ್ಲಿರೋದಿಲ್ಲ. ಆವಾಗ ಇನ್ನೇನು ತರುಣ್ ಕುಸ್ತು ಬಿದ್ದೋಗ್ಬಿಡ್ತಾನೆ. ನನ್ನ ಫ್ರೆಂಡ್ಶಿಪ್ನ ನಾನು ಕಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು. ನಂದು ಒಂದು ಮನಸ್ಫೂರ್ತಿಯಾದ ಮಾತು ಅಂತಂದರೆ, ಈ ಗಂಡು ಮಕ್ಕಳನ್ನ ಮನೆ ಒಳಗಡೆ ಕರೆಸ್ಕೊಂಡ್ರೆ ಹೆಣ್ಮಕ್ಳಿರೋ ಮನೆಗೆ ಯಾವುದೇ ಕಾರಣಕ್ಕೂ ಒಂದು ಪ್ರೀತಿ ಅನ್ನೋದು ಅಟ್ರಾಕ್ಷನ್ ಹುಟ್ಟುತ್ತೆ ಆ ಜಾಗದಲ್ಲಿ. ನಾವು ಅಂದ್ಕೊಳ್ತೀವಿ ಅಯ್ಯೋ ನಮ್ಮ ಮನೆಗೆ ನಮ್ಮ ಅಣ್ಣನ ಫ್ರೆಂಡ್ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಆದರೆ ಅಲ್ಲೊಂದು ಅಟ್ರಾಕ್ಷನ್ ಅನ್ನೋದು ಒಂದು ಹೆಣ್ಣು ಗಂಡು ಕಲ್ತಾಗೆ ಹುಟ್ಬಿಟ್ಟು ಪ್ರೀತಿ ಉತ್ಪತ್ತಿ ಹಾದೇ ಆಗುತ್ತೆ. ಆದರೆ ಅಣ್ಣಂದರಿಗೆ ತುಂಬ ನೋವಾಗುತ್ತೆ ಅನ್ನೋದು ಅದು ಎಲ್ಲರಿಗೂ ಗೊತ್ತಿರೋದೇನೆ. ಸೊ ಇಲ್ಲಿ ಇನ್ನು ಒಂದು ಕಡೆ ಪ್ರಣವ್ ಏನು ಮಾತಾಡಿದೆ ನೀನು ಅಂತ ಅಂದಾಗ ಇಲ್ಲಿ ಪ್ರಣವ್ ಉಲ್ಟಾ ಹೊಡಿತಾನೆ ಝಾನ್ಸಿ ಹತ್ರ. ಮತ್ತು ಅನಿತಾ ಏನು ಹೇಳಿದ್ಲು ಗೊತ್ತಾ, ನೀನು ತುಂಬ ಒಳ್ಳೆಯವಳಂತೆ, ಆದರೆ ನಾನೇ ಅವಳ ಮೇಲೆಲ್ಲ ಕೆಟ್ಟದಾಗೆ ಮಾತಾಡಿ ಕೆಟ್ಟದಾಗೆ ಬಿಹೇವ್ ಮಾಡಿದೆ, ನಾನು ಇನ್ಮೇಲೆ ಚೇಂಜ್ ಆಗ್ತೀನಂತ ಹೇಳಿದ್ಲು ಝಾನ್ಸಿ ಅನಿತಾ ಅಂತ ಹೇಳ್ಬಿಟ್ಟು ಹೇಳಿದಾಗ ರಾಯ್ ಇದ್ಕೊಂಡು ಅಲ್ಲಿ ನಡೆದಿದ್ದೇ ಬೇರೆ, ಈ ಪ್ರಣವ್ ತಲೆಯಲ್ಲಿ ಏನು ನೋಡ್ತಾ ಇದೆ, ಇಲ್ಲಿ ಝಾನ್ಸಿ ಮೇಡಮ್ನ ಹತ್ರ ಹೇಳ್ತಿರೋದೇ ಬೇರೆ, ಏನು ಓಡ್ತಾ ಇದೆ ತಲೆಯಲ್ಲಿ ಅನ್ನೋದು ರಾಯ್ಗೆ ತುಂಬ ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ. ಸೊ ಹಾಗಾದರೆ ಮದುವೆ ಮಾಡ್ಕೊ, ಅವಳ ಚೆನ್ನಾಗೆ ಚೇಂಜ್ ಮಾಡು, ಅವಳ ಜೊತೆಗೆ ಜೀವನ ಕಟ್ಕೋ ಪ್ರಣವ್ ನೀನು ಅಂತ ಅಂದಾಗ ಮತ್ತೆ ಪ್ರಣವ್ ಝಾನ್ಸಿ ಇನ್ನೊಂದು ನನ್ನ ಕಡೆಯಿಂದ ರಿಕ್ವೆಸ್ಟು ಅಂತ ಹೇಳಿ ಅದೇನು ಹೇಳಿ ಪ್ರಣವ್ ಅಂತೇಳಿ ಝಾನ್ಸಿ ಕೇಳ್ತಾಳೆ. ಅದೇನೂ ಇಲ್ಲ, ನಮ್ಮಮ್ಮ ಏನೋ ತಪ್ಪು ಮಾಡಿದ್ದಾರೆ, ಮತ್ತೆ ತಪ್ಪು ಆಗೋ ಥರ ನಾನು ನೋಡ್ಕೊತೀನಿ ಅವ್ರನ್ನ, ದಯವಿಟ್ಟು ಅವ್ರನ್ನ ಬಿಡಿಸು ಅಂತ ಕೇಳಿದಾಗ ಇನ್ನೊಂದು ಸ್ವಲ್ಪ ದಿನ ಜೈಲಲ್ಲಿ ಇರಲಿ, ನಾನು ಮತ್ತೆ ಬಿಡಿಸ್ತೀನಿ ಅಂತ ಕೂಡ ಝಾನ್ಸಿ ಹೇಳ್ತಾಳೆ. ಹಾಗೆ ಹೇಳಿ ಅವನು ಅಲ್ಲಿ ನಿಂತ್ಕೊಂಡು ಹೊರಟೋಗ್ಬಿಡ್ತಾನೆ, ಆಯಿತು ಝಾನ್ಸಿ ಅಂತ ಹೇಳ್ಬಿಟ್ಟು. ಆದರೆ ರಾಯ್ ಮಾತ್ರ ಮೇಡಮ್ ಅಲ್ಲಿ ನಡೆದಿದ್ದೇ ಬೇರೆ ಮೇಡಮ್, ನಿನ್ನ ಹತ್ರ ಪ್ರಣವ್ ಬಂದು ಹೇಳ್ತಿರೋದೇ ಬೇರೆ ಅಂತಂದಾಗ ಏನು ಹೇಳ್ತಿದ್ದೀಯ ರಾಯ್ ಅಂತ ಅಂದಾಗ ಹೌದು ಮೇಡಮ್ ಅಂತ ಹೇಳ್ಬಿಟ್ಟು ನಡೆದಿರೋ ವಿಷಯನೆಲ್ಲನ ಇಲ್ಲಿ ಝಾನ್ಸಿ ಹತ್ರ ಹೇಳ್ತಾನೆ. ಅನಿತಾ ಏನು ಮಾತಾಡಿದ್ಲು, ಪ್ರಣವ್ ಏನು ಮಾತಾಡಿದ್ದ, ಅವರಿಬ್ಬರು ಯಾವ ರೀತಿ ಮಾತಾಡಿದ್ರು, ನಾವಿಬ್ಬರು ಸೇರಿ ಒಂದಾಗಿ ದ್ವೇಷ ತೀರಿಸ್ಕೊಳ್ಳೋಣ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿರ್ತಾರಲ್ವ, ಅದನ್ನೆಲ್ಲ ಝಾನ್ಸಿ ಹತ್ರ ಹೇಳ್ತಾನೆ. ಆವಾಗ ಝಾನ್ಸಿ ಇದ್ಕೊಂಡು ನೋಡು ರಾಯ್, ನೀನು ಅವನ ಹತ್ರ ಸೇರಿಕೊಂಡು ಅವನ ವೀಕ್ನೆಸ್ನ ಕಂಡುಹಿಡಿದ್ಬಿಟ್ಟು ಅವ್ನಿಗೆ ಹೇಗಾದರೂ ಮಾಡಿ ವೀಕ್ನೆಸ್ನ ನೋಡಿಕೊಂಡು ಅವ್ನು ಬಾಯಿ ಬಿಡಿಸ್ಬೇಕು ಅಂತ ಹೇಳಿ ಕಳಿಸ್ತಾಳೆ. ಅಂದರೆ ಅವ್ನು ಡ್ರಿಂಕ್ಸ್ ಮಾಡ್ತಾನಲ್ವ ಅದೇ ವೀಕ್ನೆಸ್ಸು. ಸೊ ಇಲ್ಲಿ ಒಂದು ಕಡೆಯಿಂದ ಸಂಗೀತ ಅಂತೂ ತುಂಬ ಖುಷಿಯಿಂದನೇ ನಗ್ತಾ ಇರ್ತಾಳೆ. ಇಲ್ಲಿ ಗಣಪತಿ ಇದ್ಕೊಂಡು ಫೋನ್ ಮಾಡಿರ್ತಾನೆ ಯಾರಿಗೆ, ತರುಣ್ಗೆ. ಮನೆಗೆ ಯಾರಿಗೂ ಗೊತ್ತಿಲ್ವಲ್ಲ ಇದೆಲ್ಲ ನಡೆದಿರೋದು ರಾಘು ಪ್ರಣವ್ ತರುಣ್ ಮಧ್ಯ. ಆವಾಗ ಫೋನ್ ಮಾಡಿಬಿಟ್ಟು ಏನಪ್ಪ ತರುಣ ಎಲ್ಲಿದ್ದೀಯ ನೀನು, ಕರೆಕ್ಟಾಗಿ 11:50 ನೀನು ಮನೆ ಕಡೆ ಬಂದ್ಬಿಡಪ್ಪ ನೈಟು ಅಂತ ಹೇಳಿ ಕರೀತಾನೆ. ಅಂಕಲ್ ಯಾಕೆ ಅಂತ ಹೇಳಿ ಕೇಳ್ತಲೇ ಇರ್ತಾನೆ ತರುಣು. ಆದರೆ ಇಲ್ಲಿ ನೋಡಪ್ಪ ಒಂದು ಸರ್ಪ್ರೈಸ್ ನಿನಗೆ ಕಾದಿದೆ, ನೀನು ಸರ್ಪ್ರೈಸ್ ಅಂದಮೇಲೆ ಸರ್ಪ್ರೈಸು, ನೀನು ಬಂದುಬಿಡ್ಬೇಕು ಅಂತ ಅಂದಾಗ ಅವನು ಎಷ್ಟೋ ಸರಿ ಯಾಕಂತ ಕೇಳಿದ್ರು ಕೂಡ ಹೇಳೋದೇ ಇಲ್ಲ. ಆದರೆ ಪ್ರಣವ್ಗೆ ಆಲ್ರೆಡಿ ಮನಸ್ಸು ತುಂಬ ನೋವಾಗಿರುತ್ತೆ. ಮತ್ತಿಲ್ಲಿ ಅಲ್ಲ ರೀ, ಈ ರೀತಿ ಯಾರಾದರೂ ಬಂದ್ಬಿಡು ನೀನು ಸರ್ಪ್ರೈಸ್ ಅಂತಂದರೆ ಅವನಿಗೆ ಗೊತ್ತಾಗಲ್ವೇನ್ರಿ, ನೀವು ಇನ್ನೊಂದು ಹೇಳಬೇಕಿತ್ತು ಅವನಿಗೆ, ಸುಮ್ಮನೆ ಏನೋ ಕೆಲಸ ಇದೆ ಎಲ್ಗೋ ಹೋಗ್ಬೇಕಂತ ಹೇಳಿಬಿಟ್ಟು ಹೇಳಿದರೆ ಸರಿ ಹೋಗ್ತಿತ್ತು ಅಂತ ಲಲಿತಾ ಹೇಳ್ತಾಳೆ. ಬಾವ ನೀವು ಅದೇ ರೀತಿ ಹೇಳಬೇಕಿತ್ತು, ಅವನಿಗೆ ಡೌಟ್ ಬರಲ್ವಾ ಅಂತ ಅಂದಾಗ ನೋಡಮ್ಮ ಮಂಜುಳಾ,
ನಾನು ಈ ರೀತಿ ಹೇಳಿದಾಗ ಅವನೊಂಚೂರು ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬರ್ತಾನೆ. ಅದಕ್ಕೋಸ್ಕರ ಈ ರೀತಿ ಹೇಳಿದೆ ನಾನಂತ ಗಣಪತಿ ಹೇಳ್ತಾನೆ. ಓಹೋ, ಆ ಲೆಕ್ಕದಲ್ಲಿ ಲೆಕ್ಕ ಹಾಕಿದ್ರೇನ ನೀವು ಅಂತೇಳಿ ಲಲಿತಾ ಕಾಲು ಎಳಿತಾ ಇರ್ತಾಳೆ. ಇಲ್ಲಿ ಮಾತ್ರ ತುಂಬ ಖುಷಿಯಿಂದ ಸಂಗೀತ ಮಾತ್ರ ಮುಳುಗೋಗ್ಬಿಟ್ಟಿರ್ತಾಳೆ. ಇನ್ನೇನು ಎಲ್ಲರೂ ಕೂಡ ಬರ್ತಡೇನ ಆಚರಣೆ ಮಾಡಬೇಕು, ಅವ್ನು ಬರೋದಕ್ಕೆ ವೆಯ್ಟ್ ಮಾಡಬೇಕು ಅಂತ ಎಲ್ಲರೂ ಮಾತಾಡಿಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ. ಇಲ್ಲೇ ಟ್ವಿಸ್ಟ್ ಇರೋದು, ಕೊನೆಯವರೆಗೂ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ಇವತ್ತು. ಹಾಗಂದಾಗ ನಮಗೆ ಅವನು ನಮ್ಮ ಮನೆ ಮಗ ಇದ್ದಾಗೆ. ತರುಣ್ ಅಂತಂದ್ರೇ ಹಂಗೇನೆ, ನಮಗೆ ತುಂಬ ಇದು ಮಾಡ್ತಾನೆ, ತುಂಬ ಒಂದು ಒಳ್ಳೆ ಹುಡುಗ ಅವನು ಅಂತ ಎಲ್ಲ ಹೊಗಳ್ತಾ ಇರ್ತಾರೆ. ಸೊ ಇಲ್ಲಿ ಒಂದು ಕಡೆಯಿಂದ ಇವನು ರಾಯ್ ಇವನು ಬಾಯ್ ಬಿಡಿಸ್ಬೇಕು ಅಂತೇಳಿ ಒಂದು ಪಾರ್ಟಿನ ಅರೇಂಜ್ ಮಾಡಿರ್ತಾನೆ. ಪಾರ್ಟಿನ ಅರೇಂಜ್ ಮಾಡಿಬಿಟ್ಟು ಚೆನ್ನಾಗಿ ಡ್ರಿಂಕ್ಸ್ ಕುಡಿಸ್ತಾ ಇರ್ತಾನೆ. ಯಾರಿಗೆ? ಪ್ರಣವ್ಗೆ. ಡ್ರಿಂಕ್ಸ್ ಕುಡಿಸ್ಬೇಕಾದಾಗ ತರುಣ್ ಇವನು ರಾಯ್ ಮಾತ್ರ ಕುಡಿತಾ ಇರಲ್ಲ, ಸುಮ್ಮನೆ ಹಿಂಗೆ ಇಟ್ಕೊಳ್ಳೋದು, ಬಾಯಿ ಒಳಕ್ಕೆ ತೆಗಿಯೋದು, ಈ ರೀತಿ ಮಾಡ್ತಾ ಇರ್ತಾನೆ. ಅವ್ನ ಮನಸ್ಸಲ್ಲಿರೋದು ತಿಳ್ಕೊಬೇಕಲ್ವ. ಸೊ ಹಾಗಾಗಿ ಅವಾಗಿನ್ನೇನು ಎಲ್ಲ ಚೆನ್ನಾಗಿ ಟಯರ್ಡ್ ಆಗಿರ್ತಾನೆ. ಟಯರ್ಡ್ ಆದಾಗ ಅಲ್ಲ, ಚೆನ್ನಾಗಿ ಕುಡಿದು ಟೈಟ್ ಆಗಿಬಿಟ್ಟಿರ್ತಾನೆ. ಟಯರ್ಡು ಅಂದೆ ನಾನು, ಸಾರಿ. ಆವಾಗಿನ್ನೇನು ಒಂದೊಂದೇ ಈಚೆ ಬರ್ತಾ ಇರ್ತವೆ. ಅಲ್ಲೇ ಸರ್, ಝಾನ್ಸಿ ಮೇಡಮ್ಮ ಹೇಳಿದ್ಕೆ ಎಲ್ಲ ಒಪ್ಕೊಂಡು ನೀವು ಹೋಗಿ ಅನಿತನ ಚೇಂಜ್ ಮಾಡೋಕ್ಕೆ ಹೋದ್ರಲ್ವ, ತುಂಬ ಖುಷಿ ಆಯಿತು ಸರ್ ನಿಮ್ಮ ಚೇಂಜಸ್ಗೆ ಅಂತಂದಾಗ, ರಾಯ್ ಅಲ್ಲೇ ಮ್ಯಾಟ್ರ್ ಇರೋದು. ನಾನು ಅವಳ ಚೇಂಜ್ ಮಾಡೋಕ್ಕೆ ಅಂತ ನಾನು ಹೋದರೆ ಅವಳು ನನ್ನೇ ಚೇಂಜ್ ಮಾಡಿಬಿಟ್ಲು ರಾಯ್ ಅಂತ ಹೇಳಿದಾಗ, ಏನು ಹೇಳ್ತಿದ್ದೀರಾ ಸರ್ ನೀವು ಅಂತ ಹೇಳಿ ಇಲ್ಲಿ ರಾಯ್ ಸಮಾಧಾನದಿಂದ ಕೇಳ್ತಾನೆ. ಅವಳು ಏನು ಹೇಳಿದ್ಲು ಗೊತ್ತಾ? ಅವಳು ನಮಗೆ ಎಷ್ಟೆಲ್ಲ ಅವಮರ್ಯಾದೆ ಮಾಡಿದ್ದಾಳೆ, ನಾನು ಮದುವೆ ಆಗೋ ಹುಡುಗನ ಅವಳು ಕಿತ್ಕೊಂಡಿದ್ದಾಳೆ, ಅವಳ ಮೇಲೆ ಮತ್ತು ದ್ವೇಷ ಯಾವತ್ತೂ ಕಮ್ಮಿ ಆಗಲ್ಲ. ನೀನು ಕೂಡ ದ್ವೇಷ ಮಾಡೋದು ಬಿಡಬೇಡ, ಮತ್ತು ನಿಮ್ಮ ಅಮ್ಮನ್ನ ಬಿಡಿಸೋ ಥರ ಅವಳ ಕೇಳು, ಮತ್ತು ನನ್ನ ಜೊತೆ ಕೈ ಜೋಡಿಸು, ನಾವಿಬ್ಬರು ಒಂದಾಗಿ ಅವಳ ಮೇಲೆ ದ್ವೇಷ ತೀರಿಸ್ಕೊಳ್ಳೋಣ. ನಿನಗೆಲ್ಲ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾಳೆ, ನೀನು ಎಷ್ಟೆಲ್ಲ ಹೊಡೆದಿದ್ದಾಳೆ, ನಿನಗೆ ಎಷ್ಟೆಲ್ಲ ಅವಮರ್ಯಾದೆ ಮಾಡಿದ್ದಾಳೆ, ಅದನ್ನೆಲ್ಲ ಹೇಳಿದ್ಲು ರಾಯ್. ಯಾವುದೇ ಕಾರಣಕ್ಕೂ ಸುಮ್ಮನೆ ನಾಟಕ ಆಡಿದ್ದು ಝಾನ್ಸಿ ಮುಂದೆ ಅವಳು ನಾನು ಇನ್ಮೇಲೆ ಸೇರಿ ದ್ವೇಷನ ಚೆನ್ನಾಗಿ ತೀರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಕುಡಿದ ಮತ್ತಲ್ಲಿ ಎಲ್ಲ ವಿಷಯನೂ ಹೇಳಿಬಿಡ್ತಾನೆ ಪ್ರಣವ್. ಇವಾಗ ತರುಣ್ಗೆ ರಾಯ್ಗೆ ಗೊತ್ತಾಗ್ಬಿಡ್ತು. ಸೊ ಇಲ್ಲಿ ಒಂದು ಕಡೆಯಿಂದ ಸಂಗೀತಗೆ ಫೋನ್ ಮಾಡ್ತಾನೆ ತರುಣು. ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡಿ, ಮನೇಲಿದ್ದೀನಿ ಅಂತ ಗೊತ್ತಿಲ್ವಾ, ಇನ್ನೂ ಯಾರೂ ಮಲ್ಕೊಂಡಿಲ್ಲ, ಯಾಕೆ ಫೋನ್ ಮಾಡೋಕ್ಕೆ ಹೋದೆ ಅಂತೇಳಿ ಸಂಗೀತ ಹೇಳ್ತಾಳೆ. ಅಯ್ಯೋ ಅದೇನು ನಿಮ್ಮ ದೊಡ್ಡಪ್ಪ ಫೋನ್ ಮಾಡಿಬಿಟ್ಟು ಮನೆಗೆ ಬಾ 11:50 ಅಂತಂದ, ಅದೇನು ಸರ್ಪ್ರೈಸು ಸಂಗೀತ ಹೇಳು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾನೆ. ಅವಾಗ ಸರ್ಪ್ರೈಸ್ ಅಂದಮೇಲೆ ಸರ್ಪ್ರೈಸ್ನ ಅದು ಹೆಂಗೆ ಹೇಳೋಕ್ಕಾಗುತ್ತೆ, ಸುಮ್ಮನೆ ಬಾ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹೇಳಿದಾಗ, ಪ್ಲೀಸ್ ಸಂಗೀತ, ನನಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಿಲ್ಲ, ಪ್ಲೀಸ್ ಅದೇನು ಹೇಳು ಅಂತ ತುಂಬ ಕನ್ವಿನ್ಸ್ ಮಾಡ್ತಾನೆ. ನೋಡು ತರುಣ್, ಅದೇನಿಲ್ಲ, ಮನೆಗೆ ನಮ್ಮಿಬ್ಬರು ವಿಷಯ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಡ್ತಾಳೆ ಅವಳು. ಏನು ಹೇಳ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ತುಂಬ ಕನ್ವಿನ್ಸ್ ಮಾಡಿ ಕೇಳ್ತಾನೆ. ನೋಡು, ನಮ್ಮ ವಿಷಯ ಗೊತ್ತಾಗಿದೆ, ನೀನು ಬಂದ್ಬಿಡು ಅಷ್ಟೇ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡಿಬಿಡ್ತಾಳೆ. ಸಂಗೀತ ಅಂತ ಕೂಗ್ತಲೇ ಇರ್ತಾನೆ ಫೋನಲ್ಲಿ. ಅಷ್ಟರಲ್ಲೇ ಸಂಗೀತ ಫೋನ್ನ ಕಟ್ ಮಾಡಿಬಿಟ್ಟಿರ್ತಾಳೆ. ಏನು ನಡೀತಿದೆ? ರಾಗು ನೋಡಿದ್ರೆ ಅಷ್ಟೊಂದೆಲ್ಲ ಬೈದೋದ, ಇಲ್ಲಿ ನೋಡಿದ್ರೆ ಸಂಗೀತ ನಿನ್ನೆ ಸರ್ಪ್ರೈಸ್ ಇದೆ, ಮನೆಗೆಲ್ಲ ಗೊತ್ತಾಗಿದೆ, ಬಾ ಅಂತ ಕರಿತಿದ್ದಾಳೆ ಅಂತೇಳಿ ಅವನಿಗೆ ತಲೆ ಗೊಬ್ಬರಾದಂಗೆ ಆಗ್ಬಿಟ್ಟಿರುತ್ತೆ. ಏನು ಮಾಡ್ಬೇಕನ್ನೋದೇ ಅವನಿಗೆ ಗೊತ್ತಾಗದ ತಲೆ ಓಡ್ತಾನೆ ಇರಲ್ಲ. ಸೊ ಇಲ್ಲಿ ಸಂಗೀತ ಮತ್ತು ತುಂಬ ಖುಷಿಯಿಂದ, ಅವಳಿಗೇನು ಗೊತ್ತಿರಲ್ವಲ್ಲ, ಸೊ ಹಾಗಾಗಿ ತುಂಬ ಖುಷಿಯಿಂದನೇ ಇರ್ತಾಳೆ. ಗಣಪತಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಅಂದರೆ ಅವನಿಗೆ 11:50 ಬಾ ಅಂತ ಫೋನ್ ಮಾಡಿ ಹೇಳಿದ್ನಲ್ವ, ಈ ಹುಡುಗ ಏನು ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಅಂದಾಗ ಸಂಗೀತ ಎಲ್ಲರೂ ಹೊರಗಡೆ ಬಂದುಬಿಟ್ಟು ಒಂದು ಕೇಕ್ನ ತಂದುಬಿಟ್ಟು ಟೇಬಲ್ ಮೇಲೆ ಅರೇಂಜ್ಮೆಂಟ್ನ ಮಾಡಿರ್ತಾರೆ. ಇನ್ನು 5 ನಿಮಿಷ ಇರೋದು, ಬೇಗ ಅರೇಂಜ್ಮೆಂಟ್ ಮಾಡಿ ಅಂತೇಳಿ ಎಲ್ಲರೂ ಹೇಳ್ದಾಗ, ಅಲ್ಲಿ ಇನ್ನೇನು ಈ ರಾಗು ಎಲ್ಲೋದ, ಈ ಫ್ರೆಂಡೇ ಇಲ್ವಲ್ಲ ಇಲ್ಲಿ ಅಂತೇಳಿ ಹೋಗಿ ನಾನು ಎದೊಳ್ಸ್ಕೊಬರ್ತೀನಿ, ಅಣ್ಣ ಅಲ್ಲೇ ಮಲಗಿದ್ದಾನೆ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾಳೆ. ಬಾರಪ್ಪ ರಾಗು ಅಂತೇಳಿ ಕರೆಯೋಕ್ಕೆ ಅಂತ ಹೋಗ್ತಾನೆ ಗಣಪತಿ. ಇಲ್ಲಿ ಏನಿದೆ ನೋಡು ಅಂತಂದಾಗ ಬಾಕ್ಸ್ನ ಓಪನ್ ಮಾಡಿ ನೋಡಿದಾಗ ತರುಣ್ದು ಹುಟ್ಟುಹಬ್ಬದ ವಿಶೇಷ ಇರುತ್ತೆ ಅಲ್ಲಿ. ಅವಾಗ ತುಂಬ ಕೋಪ ಬಂದ್ಬಿಟ್ಟು ಅದನ್ನು ನೋಡಿ, ಇದನ್ನೆಲ್ಲ ಮಾಡಿ ಅಂತ ಯಾರು ನಿಮ್ಗೆ ಹೇಳಿದ್ದು ದೊಡ್ಡಪ್ಪ ಅಂತೇಳಿ ಕಿರ್ಚಾಡ್ತಾ ಇರ್ತಾನೆ ರಾಗು. ಯಾಕೋ ಅವ್ನ ಬರ್ತಡೇ ಕಣೋ ಇವತ್ತು, ಅವ್ನ ಬರ್ತಡೇಗೆ ಸರ್ಪ್ರೈಸ್ ಕೊಡಬೇಕಂತ ಫೋನ್ ಮಾಡಿದ್ದೀನಿ ಕಣೋ, ಇವಾಗ ಬರ್ತಾನೆ ಅಂತ ಹೇಳಿಬಿಟ್ಟು ಇಲ್ಲಿ ಗಣಪತಿ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ರಾಘವೇಂದ್ರ ಇದ್ಕೊಂಡು, ಇದನ್ನೆಲ್ಲ ಮಾಡಿ ಅಂತ ಯಾರು ನಿಮ್ಗೆ ಹೇಳಿದ್ದು, ಅವನ ಹೆಸರಾಗಲಿ ಅವ್ನು ಇನ್ನೊಂದಾಗಲಿ ಅವ್ನ ಮನೆ ಕಡೆ ಬರೋದಾಗಲಿ ಅದು ಯಾವುದೋ ಅವ್ನು ಮಾಡಿಕೊಡ್ದು, ನೀವು ಕೂಡ ಯಾರೋ ಅವನಿಗೆ ಫೋನ್ ಮಾಡಿಕೊಡ್ದು, ಅವ್ನು ಫೋನ್ ಮಾಡಿದ್ರು ಕೂಡ ನೀವು ರಿಸೀವ್ ಮಾಡಿಕೊಡ್ದು, ಅವನು ದೊಡ್ಡ ಮಿತ್ರ ದ್ರೋಹಿ, ಅವನಿಗಂತೂ ನೀವು ಯಾವತ್ತೂ ಕ್ಷಮಿಸ್ಕೊಡ್ದು, ಅವನ ಮನೆಗೂ ಬಿಡಿಸ್ಕೋಬಾರ್ದು, ಅವ್ನು ಯಾರಂತಲೇ ನನಗೆ ಗೊತ್ತಿಲ್ಲ ಅಂತೇಳಿ ತುಂಬಾ ಕಿರ್ಚಾಡ್ಬಿಡ್ತಾನೆ. ಆವಾಗ ಸಂಗೀತಗಂತೂ ತುಂಬ ಶಾಕ್ ಆಗಿಬಿಡುತ್ತೆ, ಎಲ್ಲ ವಿಷಯ ಗೊತ್ತಾಗಿದೆ ಅಣ್ಣನಿಗೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನೆಕ್ಸ್ಟ್ ಎಪಿಸೋಡ್ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಏನಾದರೂ ಝಾನ್ಸಿ ಸರಿ ಮಾಡ್ತಾಳಾ ಅಂತೇಳಿ ನೋಡಬೇಕು.
ಸರಿ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ರಣವ್ಗೆ ಸಂಗೀತ ಫೋನ್ ಮಾಡ್ತಾಳೆ. ನನಗೆ ಯಾವತ್ತೂ ಫೋನ್ ಮಾಡಬೇಡ ನೀನಂತ ಕೂಡ ಪ್ರಣವ್ ಹೇಳ್ತಾನೆ, ನನ್ನ ಮರ್ತು ಬಿಡು ಅಂತ ಹೇಳಿಬಿಟ್ಟು. ಸೊ ನೋಡಬೇಕು ನಾಳೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ಲಿಪ್ಕಾರ್ಟು ಮತ್ತು ಮಿಂತ್ರಾದಲ್ಲಿ ಒಳ್ಳೊಳ್ಳೆ ಲಿಂಕ್ಸ್ ಹಾಕಿದ್ದೀನಿ ಶಾಪಿಂದೆಲ್ಲನ, ಅಂದರೆ ಬಟ್ಟೆಗಳದು. ಅದನ್ನು ಯಾವುದಾದ್ರೂ ಬೇಕಂದರೆ ಬುಕ್ ಮಾಡ್ಕೊಳ್ಳಿ, ಎಲ್ಲ ಆಫರಲ್ಲಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರೆ ಇಂಥ ಅಪ್ಡೇಟ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.